ಯುವಶಕ್ತಿ ಕೇವಲ ಸರ್ಕಾರಿ ಉದ್ಯೋಗಗಳ ಬೆನ್ನತ್ತಿ ಕಾಯ್ತಾ ಕೊರೆದ್ರೆ ಉದ್ಯಮಿಗಳಾಗುವ ಮೂಲಕ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ದೇಶದ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಎಂದು ಹಿರಿಯ ಐಪಿಎಸ್ ಅಧಿಕಾರಿ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀ ರವಿ ಚನ್ನಣ್ಣನವರವರು ಯುವ ಪೀಳಿಗೆಗೆ ಕರೆಯನ್ನ ನೀಡಿದ್ದಾರೆ. ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಭಾನುವಾರ ಕೋಲಾರ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಾಲ್ಮೀಕಿ ನಾಯಕ ಸಮುದಾಯದ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ಎಲ್ಲವನ್ನ ಹೋರಾಟದ ಮೂಲಕವೇ ಪಡೆಯಬೇಕಿದ್ದು, ಇದಕ್ಕೆ ಯುವಶಕ್ತಿ ಮಾನಸಿಕವಾಗಿ ಸಿದ್ಧರಾಗಬೇಕು. ಇನ್ನು ವಾಲ್ಮೀಕಿ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಬಡವರೆಲ್ಲರೂ ಒಂದಾಗುವ ಮೂಲಕ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸಬೇಕು ಎಂದು ಈ ವೇಳೆ ತಿಳಿಸಿದರು. ಕಾರ್ಯಕ್ರಮಕ್ಕೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿ ಜಿಲ್ಲೆಗೆ 100 ವಾಲ್ಮೀಕಿ ಸಮುದಾಯದ ಪ್ರತಿಭೆಗಳನ್ನ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಭವ್ಯ ಸಮಾರಂಭದಲ್ಲಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟದ ಪ್ರಮುಖ ಪದಾಧಿಕಾರಿಗಳು, ಸಮುದಾಯದ ಹಿರಿಯ ಮುಖಂಡರು, 100 ವಿದ್ಯಾರ್ಥಿಗಳು ಹಾಗೂ ಹೆಮ್ಮೆಯ ಪೋಷಕರು ಉಪಸ್ಥಿತರಿದ್ದರು. ಪ್ರತಿಭಾ ಪುರಸ್ಕಾರವನ್ನ ನೀಡ್ತಾ ಇದ್ದಾರೆ. ಮಕ್ಕಳ ಬೆವರು ಸುರಿಸಿ ದುಡಿತಾರೆ ಅಂತ ಜನಸಾಮಾನ್ಯರಿಗೆ ಮನಮುಟ್ಟುವಂತೆ ಹೇಳಲಿಕ್ಕೆ ಈ ಕಥೆಗಳೆಲ್ಲ ಹುಟ್ಟುಕೊಂಡಿರೋದು, ಜೀವನವನ್ನ ಕಲಿಸ್ಲಿಕ್ಕೆ. ಹಾಗೆ ಅಂತಹ ಅದ್ಭುತ ಪ್ರತೀತಿ ಕೋಲಾರದ್ದು. ಬಹಳಷ್ಟು ಈ ರಾಜ್ಯದ ಬೆಳವಣಿಗೆಯಲ್ಲಿ 100 ಕ್ಷೇತ್ರಗಳಲ್ಲಿ ಹಲವಾರು ಜನರನ್ನ ಕೊಟ್ಟ ಶ್ರೇಯಸ್ಸು ಅವಿಭಜಿತ ಕೋಲಾರ ಜಿಲ್ಲೆಗೆ ಸೇರಿದ್ದು. ನನ್ನ ಬಗ್ಗೆ ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ. ಮೇಡಮ್ ಅವರು ಹೇಳಿದ ಹಾಗೆ ನಾನೇನೂ ಅಲ್ಲ, ನೀವು ಅನ್ಕೊಂಡ ಹಾಗೆ ಸಿಂಗಂ ಅಲ್ಲ. ಒಬ್ಬ ವ್ಯಕ್ತಿ ಸಾಧನೆ ಮಾಡಿದಾದ ಮೇಲೆ ಅವ್ರ ಬಗ್ಗೆ ಉತ್ಪ್ರೇಕ್ಷೆಗಳು ಹುಟ್ಟುತ್ತೆ, ಕಥೆಗಳು ಹುಟ್ಟುತ್ತೆ. ಉಪನಯನ ಅಲಂಕಾರಗಳನ್ನು ಸೇರಿಸಿ ಜನ ವ್ಯಕ್ತಿಯನ್ನ ಸಾಮಾನ್ಯರಿಂದ ಬೇರ್ಪಡಿಸಿ ದೊಡ್ಡವನನ್ನಾಗಿಸಿಬಿಡ್ತಾರೆ. ಹಾರ ಹಾಕಿ ಅವ್ರಿಗೆ ಸರ್ಟಿಫಿಕೇಟ್ ಅನ್ನ ಕೊಟ್ಟು